ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೆ, ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಇದು ಇತ್ತೀಚೆಗೆ ಟ್ರೆಂಡಿಂಗಲ್ಲಿರುವಂಥ ವಿಚಾರ. ಕಾರಣ ಸಿಕ್ಕಾಪಟ್ಟೆ ಮೋಸಕ್ಕೊಳಗಾಗ್ತಾ ಇದ್ದಾರೆ. ಮೋಸಕ್ಕೊಳಗಾಗಿರೋ ಸುದ್ದಿಗಳು ಗೊತ್ತಾಗಿದ್ರೂ ಸಹ ಇಂಥವುಗಳಿಗೆ ಮುಂದೆ ಹೋಗ್ತಾರೆ. ಯಾಕೆಂದರೆ ಅತಿ ಆಸೆ. ನೋಡೋಣ ಈ ಸ್ಟೋರಿ ಬೆಳಗಾವಿಯಿಂದ ಬಂದಿರೋದು. 4,500 ಕೋಟಿ ಮಹಾವಂಚಕನ ಕೇಸ್ ಇದು. ಶಿವಾನಂದ ನೀಲಣ್ಣವರ್ ವಂಚನೆಯ ಜಾಲ ಇನ್ನಷ್ಟು ಬಯಲಾಗಿದೆ. ಸಾಲ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆಯನ್ನ ಮಾಡಿರ್ತಾನೆ. ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಹಣವನ್ನು ಹೂಡಿಕೆ ಮಾಡ್ತಾನೆ. 2016ರಲ್ಲಿ ಸಾಲ ಪಡೆದು ಹೂಡಿಕೆಯನ್ನ ಶಿವಾನಂದ್ ಮಾಡ್ತಾನೆ. ಹಂತ ಹಂತವಾಗಿ ಜನರಿಂದ ಠೇವಣಿ ಸಂಗ್ರಹಿಸಲು ಶುರು ಮಾಡ್ತಾನೆ. ವೆಬ್ಸೈಟ್ ಮೂಲಕವಾಗಿ ಫೈನಾನ್ಸ್ ಡೀಲಿಂಗ್ ಅನ್ನ ಮಾಡ್ತಾ ಇದ್ದ ಆರೋಪಿ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಈ ವಂಚಕನ ಕಥೆಯನ್ನ ಕೇಳ್ತಾ ಇದ್ರೆ ಜನರನ್ನ ಯಾವ ರೀತಿಯೂ ಯಾಮಾರಿಸಿದ್ದಾನೆ ಅಂತ ಹೇಳಿ, ಜನ ಯಾವ ರೀತಿಯಾಗಿ ಯಾಮಾರಿದ್ದಾರೆ ಅಂತ ಹೇಳಿ. ಅತಿ ಆಸೆ ಇರೋದಷ್ಟು ಹಾಸಿಗೆ ಇದ್ದಿಷ್ಟು ಕಾಲ್ ಚಾಚು ಅಂತೇಳಿ ಹಿರಿಯರೆಲ್ಲ ಹೇಳಿದ್ದಾರೆ. ಜನ ಅದನ್ನು ಬಿಟ್ಟು ನಾನು ಹೆಚ್ಚಿಗೆನೇ ಚಾಚ್ಕೊಳ್ತೀನಿ ಅಂತೇಳಿ ಹೋಗ್ತಾರೆ. ಅದರ ಪರಿಣಾಮವಾಗಿ ಇಂಥವರು ನಿಮ್ಮನ್ನ ಕೆಡ್ಡ ತೋಡ್ತಾರೆ. ಅವ್ನು ಬರೋ ಸ್ಟೈಲ್ ನೋಡಿ ಹೆಂಗಿದೆ. ಅವನಿಗೊಂದು ಮಾಲೆ ಬೇರೆ, ಅವನಿಗೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ. ಅಬ್ಬಬ್ಬಬ್ಬ, ಮೋಸ ಮಾಡೋನು. ಅವನಿಗೆ ಒಳ್ಳೆ ಪೊಲೀಸ್ ಭದ್ರತೆಯ ನಡುವೆ ಅವನಿಗೆ ಕರ್ಕೊಂಡು ಬರೋಂಗೆ ಆಗಿದೆ. ಅವನಿಗೆ ನಮಗೆ ದೂರು ಬಂದಿದೆ. ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ನಲ್ಲಿ ಮತ್ತು ನಿನ್ನೆ ಆ ಆರೋಪಿ ಜೊತೆಗೆ ಮಾತಾಡಿದಾಗ ಅವನು ಹೇಳ್ತಾನೆ, ನಮ್ಮದು 35,000 ಜನರದ್ದು ಪರಿವಾರ ಇದೆ. ಸೊ ಯು ಕ್ಯಾನ್ ಮೇಕ್ಔಟ್ ಅಷ್ಟೇ ಮಂದಿ ವಿಕ್ಟಿಮ್ಸ್ ಇದ್ದಾರೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ. ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಆ ಡಿಜಿಟಲ್ ರಿಕವರಿ ಈಗ ನಮ್ಮ ಇನ್ವೆಸ್ಟಿಗೇಟರ್ಸ್ ತಂಡ ಈಗ ಈ ಪ್ರೆಸ್ ಮೀಟ್ ನಡೆಯುವಾಗ ಅದು ಆಲ್ರೆಡಿ ನಮ್ಮದು ಸರ್ಚ್ ಆ್ಯಂಡ್ ಸೀಸರ್ ಎಲ್ಲ ನಡೀತಾ ಇದೆ. ಆ ಒಂದು ಡಿಜಿಟಲ್ ಡಿವೈಸಸ್ ಏನೇನಿದೆ ಅದು ಕೂಡ ನಾವು ಸರ್ಚ್ ಮಾಡ್ತೀವಿ. ಮನೆ ಜಿಲ್ಲಾಧಿಕಾರಿ ಹೇಳ್ದಂಗೆ ಈ ಪ್ರಕರಣದ್ದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದ್ದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದೂನೇ ದುಡ್ಡಿದೆ. ಮೊದಲು ಡ್ರೈವರ್ ಆಗಿದ್ದ ಶಿವಾನಂದ್ ನೀಲಣ್ಣವರ್ ಬಳಿಕ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ತೆರೆದಿರ್ತಾನೆ. ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಹಣ ಸಂಗ್ರಹ ಮಾಡಿರುವಂತಹ ಆರೋಪ ಇದೆ. 35,000 ಜನರಿಂದ ಹಣ ಸಂಗ್ರಹಿಸಿದ ಮಾಹಿತಿ ಇದೆ. ಆರೋಪಿಯ ಹಿನ್ನೆಲೆಯನ್ನ ಈಗ ಪೊಲೀಸರು ಕೆದಕಿದ್ದಾರೆ. ಅದನ್ನ ಕೇಳಿನೇ ಪೊಲೀಸರು ಈಗ ಶಾಕ್ ಆಗಿದ್ದಾರೆ. ಒಬ್ಬ ಡ್ರೈವರ್ ಆದಂಥ ಶಿವಾನಂದ ನೀಲಣ್ಣವರು ಇವತ್ತು 4,500 ಕೋಟಿ ವಂಚನೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಅವನನ್ನು ಜನ ನಂಬಿದ್ದಾರೆ ಅಂತಂದರೆ ಯಾವ ರೀತಿಯಲ್ಲಿ ಅವನು ಯಾಮಾರಿಸಿರಬೇಕು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಗಿರಬೇಕು, ಜನ ಎಂತೆಂಥವ್ರ ಕಡೆಗೆ ಯಾಮಾರ್ತಾರೆ ಅಂತ ನೋಡ್ಕೊಳ್ಳಿ. ಸಾಲ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ನಂತೆ. ಜನ ಕೊಟ್ಟಂಥ ದುಡ್ಡನ್ನು ಇವನು ಜೂಜಾಡಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ನ ಏನೋ. ಸೊ ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ. ಒಂದೇ ವಾರದಲ್ಲಿ ಹೂಡಿಕೆ ಆಗಬೇಕಿತ್ತು 50 ಕೋಟಿ. ಒಂದೇ ವಾರದಲ್ಲಿ ಶಿವಮ್ಮ ಅಸೋಸಿಯೇಟ್ ಕಚೇರಿಯಲ್ಲಿ ಬಾಂಡ್ ಪೇಪರ್ ಚೆಕ್ ಅನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೂಡಿಕೆದಾರರಿಗೆ ನೀಡಬೇಕಾಗಿದ್ದ ಚೆಕ್ಕು, ಬಾಂಡ್ ಪೇಪರು 1 ಲಕ್ಷದಿಂದ 25 ಲಕ್ಷ ಮೊತ್ತದ ಒಂದೊಂದು ಚೆಕ್ ಇದೆ. ಬೆಳಗಾವಿಯ ಶಿವಬಸವ ನಗರದಲ್ಲಿರುವಂಥ ಕಚೇರಿಯಲ್ಲಿ ಈಗ ಹುಡುಕಾಟವನ್ನು ಮಾಡಿದ್ದಾರೆ. ಸೊ ಹೂಡಿಕೆದಾರರಿಗೆ ನೀಡಬೇಕಾದಂಥ ಚೆಕ್ಕು ಮತ್ತು ಬಾಂಡು 1 ಲಕ್ಷದಿಂದ 25 ಲಕ್ಷದ ಮೊತ್ತದವರೆಗೂ ಕೂಡ ಚೆಕ್ ಇದಾವಂತೆ ಅವು. ಸೊ ಆ ಕಚೇರಿಯಲ್ಲಿ ಹುಡುಕಾಟವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಪೊಲೀಸರು. ಸೊ ಯಾವ ರೀತಿಯಲ್ಲಿ ಯಾಮಾರಿಸಿರಬೇಕು, ಜನ ಯಾವ ರೀತಿಯಲ್ಲಿ ಅವನಿಗೆ ದುಡ್ಡು ಹಾಕಿ ಕೊಟ್ಟಿರಬೇಕು ಅಂತ ನೋಡಿ. ವಂಚನೆ ಮಾಡಿದ್ದು ಅನ್ನೋದು ಹೇಗೆ ಬಂತು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಹೇಗೆ ಬೆಳಕಿಗೆ ಬಂತು, ಜನ ಕೇಳಕ್ಕೆ ಶುರು ಮಾಡಿದ್ರ, ಅವಾಗ ಕೊಡಲಿಲ್ವಾ, ಏನು ಕತೆ, ಅಥವಾ ಹೇಳಿದ್ದೊಂದು ಮಾಡಿದ್ದು ಅಂದ. ಭಾಳಷ್ಟು ಕಡೆಗಳಲ್ಲಿ ಆಗೋದಿದೆ. ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಿರುವಂಥ ಅನೇಕ ಕೇಸ್ಗಳಿದ್ದಾಗಲೂ ಕೂಡ ಜನ ಇವರನ್ನೆಲ್ಲ ನಂಬ್ಕೊಂಡ್ಬಿಟ್ಟು ಹೋಗಿ ಲಕ್ಷ ದುಡ್ಡು ಸುರಿತಾರಲ್ಲ, ಹೇಗ್ರಿ ಇವರೆಲ್ಲ. ಬೆಳಗಾವಿಯಲ್ಲಿ 4,500 ಕೋಟಿ ಮಹಾವಂಚಕನ ಕೇಸ್ ಇದು.
ಬೆಳಗಾವಿ ಪೊಲೀಸರಿಂದ ಈಗ ಸಿಐಡಿಗೆ ಪ್ರಕರಣ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಕರಣದ ಮಾಹಿತಿಯನ್ನ ಸಿಐಡಿ ಪಡೆದುಕೊಂಡಿದೆ. ಸೊ ಬೆಳಗಾವಿಯಲ್ಲಿ ನಡೆದಿರುವಂತ 4,500 ಕೋಟಿ ಮಹಾವಂಚಕನ ಕೇಸ್ ಇದು. ಇವನೇ ಆ ವಂಚಕ. ಈಗ ಬಹುದೊಡ್ಡದಾಗಿ ಜನರಿಗೆ ಮೋಸ ಮಾಡಿದ್ದಾನೆ. 35,000 ಅಥವಾ 45,000 ಇಷ್ಟು ಜನರಿಗೂ ಕೂಡ ಒಬ್ಬೊಬ್ಬರು 10 ಲಕ್ಷ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು 15 ಲಕ್ಷ ಹಾಕಿರ್ಬೋದು, ಕೆಲವರು 20 ಲಕ್ಷ ಹಾಕಿರ್ಬೋದು. ಬಟ್ ಬಹುತೇಕರು 10 ಲಕ್ಷ ಹಾಕಿದರೆ ನಿಮಗೆ ಹೆಚ್ಚಿನ ಇಂಟ್ರೆಸ್ಟನ್ನು ಬಡ್ಡಿ ಹಾಕಿ ಕೊಡ್ತೀನಿ ಅನ್ನುವಂಥದ್ದು ಇವನಿಗೆ. ಸೊ ಹಾಗಾಗಿ ಜನರ ದುಡ್ಡನ್ನು ಜೂಜಾಡೋ ರೀತಿಯಲ್ಲಿ ಆಡಿದಾನಿಲ್ಲಿ.